ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಭೂಮಾಪಕರ ಹುದ್ದೆಗಳಿಗೆ ಲ್ಯಾಂಡ್ ಸರ್ವೇರ್ ಪೋಸ್ಟ್ಗೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಅರ್ಜಿ ಬಂದುಬಿಟ್ಟು ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಆಗಿರುತ್ತೆ. ಹೈದರಾಬಾದ್ ಕರ್ನಾಟಕದವರು ಏನು ಸೆಲೆಕ್ಟ್ ಮಾಡ್ಕೋಬೇಕು, ಅದೇ ರೀತಿ ನಾನ್ ಹೈದರಾಬಾದ್ ಕರ್ನಾಟಕದವರು ಏನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಪ್ರತಿಯೊಂದು ಮಾಹಿತಿಯನ್ನು ಇದರಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಬಿಕಾಸ್ ನೀವು ಸ್ಕಿಪ್ ಮಾಡಿ ವಾಚ್ ಮಾಡಿದರೆ ಇದರಲ್ಲಿ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇದೆ. ಸೊ ಹಾಗಾಗಿ ಪ್ರತಿಯೊಂದು ಸ್ಟೆಪ್ಸ್ನ ಕ್ಲೀನಾಗಿ ನೋಡಿಬಿಟ್ಟು ಅರ್ಜಿಯನ್ನು ಸಲ್ಲಿಸಿ. ಒಂದು ಸಲ ಫೈನಲ್ ಸಬ್ಮಿಟ್ ಆದಮೇಲೆ ಮತ್ತೆ ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸೊ ಏನೇ ನೀವು ಡೀಟೇಲ್ಸ್ನ ಫಿಲಪ್ ಮಾಡಿದರೆ ಕೇರ್ಫುಲ್ಲಾಗಿ ಡೀಟೇಲ್ಸ್ನ ಫಿಲಪ್ ಮಾಡಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಗೈಸ್, ಇದು ಬಂದುಬಿಟ್ಟು ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ KE ಇಂದ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಲಿಂಕ್ ಆಗಿರುತ್ತೆ. ಸೊ ಮೊದಲನೇದಾಗಿ ಸೊ ನೋಡಿ, ನೇಮಕಾತಿಯಲ್ಲಿ ಭೂಮಾಪಕರ ನೇಮಕಾತಿ ಅರ್ಜಿ ಲಿಂಕ್ ಇಲ್ಲಿ ಡೈರೆಕ್ಟಾಗಿ ಸಿಗುತ್ತೆ. ನೇಮಕಾತಿಯಲ್ಲಿ ಇಲ್ಲಿ ನೋಡ್ಬೋದು, ಭೂಮಾಪಕರ ನೇಮಕಾತಿಯಲ್ಲಿ ಸಿಗುತ್ತೆ. ಸೊ ಈಗ ನಾನು RPC ಮತ್ತು ಕಲ್ಯಾಣ ಕರ್ನಾಟಕ ಎರಡೂ ಭಾಗಕ್ಕೆ ಒಂದೇ ಲಿಂಕ್ ಆಗಿರುತ್ತೆ. ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ಸೊ ಡೈರೆಕ್ಟಾಗಿ ನೀವು ಈ ಒಂದು ಪೇಜ್ಗೆ ಬರ್ತೀರಾ. ಓಕೆ, ಸೊ ಇಲ್ಲಿ ನೋಡ್ಬೋದು. ಸೊ ಇದು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸೊ ಟೋಟಲ್ ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ತಿಳಿಸ್ತಿದ್ದೀನಿ. ಸೊ ಒಟ್ಟಾರೆ ನೋಡಿ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 190 ಹುದ್ದೆಗಳಿದ್ದಾವೆ. ಅದೇ ರೀತಿ ನಾನ್ ಕಲ್ಯಾಣ ಕರ್ನಾಟಕ ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ 560 ಹುದ್ದೆಗಳಿದ್ದಾವೆ. ಸೊ ಟೋಟಲ್ ಎರಡೂ ಸೇರಿ 750 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಲ್ಯಾಂಡ್ ಸರ್ವೇರ್ ಪೋಸ್ಟ್ ಆಗಿರುತ್ತೆ. ಓಕೆ, ಸೊ ಮೊದಲನೇದಾಗಿ ನೀವು ಲಿಂಕ್ನ ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, KE ಆನ್ಲೈನ್ ರಿಕ್ರೂಟ್ಮೆಂಟ್ ಪೋರ್ಟಲ್ ಫಾರ್ ದಿ ಪೋಸ್ಟ್ ಆಫ್ ಸೊ VAO ಮತ್ತು RP ಲ್ಯಾಂಡ್ ಸರ್ವೇರ್ ಎರಡೂ ಹುದ್ದೆಗಳಿಗೆ ಇದೇ ಲಿಂಕ್ ಆಗಿರುತ್ತೆ. ಓಕೆ, ಸೊ ಮೊದಲನೇದಾಗಿ ನೀವು ಆಲ್ರೆಡಿ ಸೈನ್ ಇನ್ ಮಾಡಿದರೆ, ಪ್ರೀವಿಯಸ್ ಪೋಸ್ಟ್ಗಳಿಗೆ ನೀವೇನಾದರೂ ಸೈನ್ ಇನ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಯೂಸರ್ ನೇಮ್ ಹಾಕಿಬಿಟ್ಟು ನೀವು ಗೆಟ್ OTP ಅಂತ ಕೊಡ್ಬೋದು. ಆರ್ಎಲ್ಸ್ ನೀವು ಹೊಸದಾಗಿ ಏನಾದರೂ ನೋಂದಣಿ ಆಗ್ತಾ ಇದೆಯಾ ಅಂದರೆ ಡಿಜಿಲಾಕರ್ ಮೂಲಕ ನೀವು ರಿಜಿಸ್ಟರ್ ಆಗಬೇಕಾಗ್ತದೆ. ಸೊ ಡಿಜಿಲಾಕರ್ನ ಕ್ಲಿಕ್ ಮಾಡಿ. ಸೊ ಡಿಜಿಲಾಕರ್ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ವೆರಿಫೈ ಮಾಡಿಬಿಟ್ಟು ಸೊ ಇಲ್ಲಿ ನಿಮ್ಮ ಒಂದು ಏನೋ ಕ್ಯಾಪ್ಚಾ ಕೋಡ್ ಇದೆ, ಕ್ಯಾಪ್ಚಾ ಕೋಡ್ನ ಇಲ್ಲಿ ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿದರೆ ಸೊ ನಿಮ್ಮ ಒಂದು ಏನೋ ನೆಕ್ಸ್ಟ್ ಡಿಜಿಲಾಕರಿಗೆ ನೀವು ಎಂಟ್ರ್ ಆಗ್ತೀರಾ. ನಿಮ್ಮ ಆಧಾರ್ ಕಾರ್ಡ್ ಮತ್ತು ಕ್ಯಾಪ್ಚಾ ಕೋಡ್ ಎಂಟ್ರ್ ಮಾಡಿದ್ಮೇಲೆ ಈ ಥರ ಒಂದು OTP ಬರುತ್ತೆ. OTPನ ಎಂಟ್ರ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟರೆ ಸೊ ಇಲ್ಲಿ ನೋಡ್ಬೋದು. ಆಮೇಲೆ ಯು ಆರ್ ಆಲ್ರೆಡಿ ರಿಜಿಸ್ಟರ್ಡ್ ಡಿಜಿಲಾಕರ್ ಅಂತ ಬರುತ್ತೆ. ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ, ಹಾಗಾಗಿ ಈ ಥರ ಕೇಳ್ತಾ ಇದೆ. ಸೊ ನೀವು ರಿಜಿಸ್ಟರ್ ಆಗಿಲ್ಲ ಅಂದರೆ ನಿಮ್ಮದು ಬೇರೆ ಪ್ರೋಸೆಸ್ಸು ಇದು ಬರುತ್ತೆ. ಸೊ ನೀವು ಇಲ್ಲಿ ಎಂಟರ್ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಅಂತ ಕೇಳ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಾನು ನನ್ನ 6 ಡಿಜಿಟ್ ಪಿನ್ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೊ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಸೊ ನೋಡಿ, ನನ್ನ ಎಲ್ಲ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕೊಡ್ತಿದ್ದೀನಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟರೆ ಡಿಜಿಲಾಕರ್ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಇಲ್ಲಿ ಬರುತ್ತೆ. ಸೊ ಅದೇ ರೀಡೈರೆಕ್ಟ್ ಆಗುತ್ತೆ, ಬ್ಯಾಕ್ ಟು ರಿಕ್ವೆಸ್ಟರ್ ಅಂತ ಇಲ್ಲಿ ಬರುತ್ತೆ ನೋಡಿ. ಸೊ ಡೈರೆಕ್ಟಾಗಿ ಅದು ರೀಡೈರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ದಿಸ್ ಆಧಾರ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ಇನ್ ದ ಸಿಸ್ಟಮ್ ಅಂತ ಇದೆ. ಸೊ ನಂದು ಆಲ್ರೆಡಿ ರಿಜಿಸ್ಟರ್ಡ್ ಆಗಿರೋದ್ರಿಂದ ನಾನು ಬ್ಯಾಕ್ ಟು ಲಾಗಿನ್ ಹೋಗ್ತಾ ಇದ್ದೀನಿ. ಸೊ ನೀವು ಈ ಥರ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಇಲ್ಲಿ ನನ್ನ ಒಂದು ಏನೋ ಬಳಕೆದಾರರ ಹೆಸರು ಮತ್ತು ಗೆಟ್ OTP ಅಂತ ಕೊಡ್ತೀನಿ. ಸೊ ಗೆಟ್ OTP ಅಂತ ಕೊಟ್ಟಮೇಲೆ ಸೊ ಇಲ್ಲಿ ಗೆಟ್ OTP ಅಂತ ಕೊಟ್ಟಮೇಲೆ ಇಲ್ಲಿ ನೋಡ್ಬೋದು, SMS ಮೂಲಕ ಬೇಕಾ ಅಥವಾ ಇಮೇಲ್ ಬೇಕಾ ಅಥವಾ ವಾಟ್ಸಪ್ ಮೂಲಕ ನಿಮಗೆ OTP ಬೇಕಂತ ಕೇಳುತ್ತೆ. ಸೊ ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಂಡ್ OTP ಅಂತ ಕೊಡಿ. ಸೊ ಒಂದು OTP ಬರುತ್ತೆ, OTP ಸೆಂಟ್ ಅಂತ ಬರುತ್ತೆ ಇಲ್ಲಿ. ಸೊ ಆ OTPನ ಇಲ್ಲಿ ಎಂಟ್ರ್ ಮಾಡಿ. ಸೊ ಆ OTP ಎಂಟ್ರ್ ಮಾಡಿದ ಮೇಲೆ OTPನ ಇಲ್ಲಿ ಎಂಟ್ರ್ ಮಾಡಿ. ಸೊ OTP ಎಂಟ್ರ್ ಮಾಡಿದ ಮೇಲೆ ಕೆಳಗಡೆ ಪಾಸ್ವರ್ಡ್ ಕೇಳುತ್ತೆ. ಸೊ ಆ ಪಾಸ್ವರ್ಡ್ನ ಇಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಸೈನ್ ಇನ್ ಅಂತ ಕೊಡಿ. ಇಲ್ಲಿ ಕೆಲವೊಂದು ಏನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿದೆ, ಏನಂತ ಹೇಳ್ಬಿಟ್ಟು ಇಲ್ಲಿ 25+5 ಅಂತ ಏನಿದೆ ಟೋಟಲ್ ಮಾಡಿಬಿಟ್ಟು ಇಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ. ಸೊ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಸೊ ನೀವು ಒಂದು ಅಕೌಂಟಿಗೆ ಎಂಟರ್ ಆಗ್ತೀರಾ. ಸೊ ಇಲ್ಲಿ ನೋಡ್ಬೋದು, ನಿಮ್ಮ ಒಂದು ಅಕೌಂಟಿಗೆ ಇಲ್ಲಿ ಎಂಟರ್ ಆಗ್ತೀರಾ. ಕ್ಯಾಂಡಿಡೇಟ್ ಡ್ಯಾಶ್ ಬೋರ್ಡ್ ಅಂತ ಇದೆ, ಪ್ಲಸ್ ಈ ಕಡೆ ರೈಟ್ ಸೈಡ್ ಪ್ರೊಫೈಲು, ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಪ್ರೊಫೈಲ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ನಿಮ್ಮ ಎಂಟೈರ್ ಡೀಟೇಲ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಆಲ್ರೆಡಿ ಇಲ್ಲಿ ಏನೊಂದು ಡಿಜಿಲಾಕರ್ ಮೂಲಕ ಹಾಕಿರ್ತಿರಲ್ಲ ಅಲ್ಲಿಂದ ಫೆಚ್ ಆಗುತ್ತೆ. ಇನ್ ಕೇಸ್ ನೀವು ಪ್ರೀವಿಯಸ್ ರಿಕ್ರೂಟ್ಮೆಂಟಿಗೆ ಇಲ್ಲಿ ಏನಾದರೂ ಆ್ಯಡ್ ಮಾಡಿದರೆ ಅಂದರೆ KEನಲ್ಲಿ ಸೊ ಅದು ಆ ಡೀಟೇಲ್ಸ್ ಕೂಡ ಇಲ್ಲಿ
ಫೆಚ್ ಆಗುತ್ತೆ. ಸೊ ಮೊದಲನೇದಾಗಿ ಏನು ಮಾಡಬೇಕು, ಮೂಲ ವಿವರಗಳನ್ನು ಕೇಳ್ತಾ ಇದೆ. ಸೊ ಮೂಲ ವಿವರಗಳಲ್ಲಿ ಏನೇನು ಹಾಕ್ಬೇಕಂತಂದರೆ, ಸೊ ಮೂಲ ವಿವರಗಳಲ್ಲಿ ನಿಮ್ಮ ಫುಲ್ ನೇಮು, ಜೆಂಡರು, ಡೇಟ್ ಆಫ್ ಬರ್ತು, ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಹಾಕಬೇಕು. ನೆಕ್ಸ್ಟ್ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸ್ನ ಹಾಕಬೇಕು. ಪ್ರತಿಯೊಂದು ಡೀಟೇಲ್ಸ್ನ ಎಂಟರ್ ಮಾಡಿದ ಮೇಲೆ ನೀವು ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಏನೇನು ಸ್ಟಾರ್ ಮಾರ್ಕ್ ಇದೆ ಪ್ರತಿಯೊಂದು ಡೀಟೇಲ್ಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಓಕೆ, ಸೊ ಎಂಟರ್ ಮಾಡಿದ ಮೇಲೆ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಬೇಕು. ಸೊ ನೆಕ್ಸ್ಟ್ ಆದಮೇಲೆ ಪರೀಕ್ಷೆ ವಿವರಗಳು ಕೇಳುತ್ತೆ. ಸೊ ಇಲ್ಲಿ 10ನೇ ಹಾಗೂ ಸಮಾನ ಎಕ್ಸಾಮಿನೇಷನ್ ಡೀಟೇಲ್ಸ್ 10th ಆರ್ ಇಕ್ವಿವೆಲೆಂಟ್ ಕೇಳುತ್ತೆ. ಸೊ ನಿಮ್ಮ SSLC ಇನ್ಫಾರ್ಮೇಷನ್ ಇಲ್ಲಿ ಫಿಲಪ್ ಮಾಡಬೇಕು. SSLC ಇನ್ಫಾರ್ಮೇಷನ್ ಫಿಲಪ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರತಿಯೊಂದು ಮಾರ್ಕ್ಸ್ ಮತ್ತು CGPA ಪರ್ಸೆಂಟೇಜ್ ಪ್ರತಿಯೊಂದನ್ನು ಹಾಕ್ಬಿಟ್ಟು ಸೇವ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದ ಮೇಲೆ ಸೊ ನಿಮ್ಮ ನೆಕ್ಸ್ಟ್ ಏನು PUC ಡೀಟೇಲ್ಸ್ ಕೇಳುತ್ತೆ. ಸೊ ಇಲ್ಲಿ ಕೂಡ PUC ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕು. ಸೊ PUC ಡೀಟೇಲ್ಸಲ್ಲಿ ಏನೇನಿದೆ, ಸೊ ಹ್ಯಾವ್ ಯು ಕಂಪ್ಲೀಟೆಡ್ PUC ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಮ ರೋಲ್ ನಂಬರು, ಪಾಸಿಂಗ್ ಇಯರು, ಮಂತು, ಬೋರ್ಡು, ಸೊ ಮತ್ತು ಮಾರ್ಕ್ಸ್ ಆಫ್ ಆ್ಯಂಡ್ ಪರ್ಸೆಂಟೇಜ್ ಇದನ್ನೆಲ್ಲ ಎಂಟರ್ ಮಾಡಿಬಿಟ್ಟು ಸೊ ಇಲ್ಲಿ ಮಾರ್ಕ್ಸ್ ಮತ್ತು 10 ಮಾರ್ಕ್ಸು ಮತ್ತು ಟೋಟಲ್ ಮಾರ್ಕ್ಸ್ ಹಾಕಿದರೆ ಪರ್ಸೆಂಟೇಜ್ ಆಟೋಮೆಟಿಕ್ಲಿ ತಗೊಳುತ್ತೆ. ಸ್ಟ್ರೀಮ್ ಯಾವುದು ಅದು ಕೂಡ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು. ಸೇವ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟಮೇಲೆ ನೆಕ್ಸ್ಟ್ 1 by 1 ಆಪ್ಷನ್ಸ್ ಇಲ್ಲಿ ಬರ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ರಿಸರ್ವೇಷನ್ ಆಪ್ಷನ್ ಬಂದಿದೆ ನೋಡಿ. ರಿಸರ್ವೇಷನ್ ಆಪ್ಷನಲ್ಲಿ ಇಲ್ಲಿ ಮೀಸಲಾತಿ ವಿವರಗಳು ಕೇಳ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕದವರು ಮತ್ತು RPC ವಿಭಾಗದವರಿಗೆ ಇಲ್ಲೇ ಒಂದು ಡಿಫ್ರೆನ್ಸ್ ಇರೋದು. ಸೊ ಹೈದರಾಬಾದ್ ಕರ್ನಾಟಕದವ್ರು ಯಾರ್ಯಾರು ಇದ್ದೀರಾ ಅವರು 371J ಸರ್ಟಿಫಿಕೇಟ್ನ ಇಲ್ಲಿ ಕೊಡಬೇಕಾಗ್ತದೆ, ಸಬ್ಮಿಟ್ ಮಾಡಬೇಕು. ಸೊ ನಾನ್ ಹೈದರಾಬಾದ್ನವರು ಇದಿಲ್ಲ ಕೊಡೋ ಅವಶ್ಯಕತೆ ಇಲ್ಲ. ಅವ್ರು ಇದು ಕೊಟ್ಟಿಲ್ಲ ಅಂದರೆ ಅವರು ನಾನ್ ಹೈದರಾಬಾದ್ ಅಂತಲೇ ಹೇಳ್ಬಿಟ್ಟು ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ಕೆಟಗರಿ ಮೀಸಲಾತಿ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ನೀವು ರಿಸರ್ವೇಷನಲ್ಲಿ ಬಂದರೆ ಯಾವ ಕೆಟಗರಿಯಲ್ಲಿ ಬರ್ತೀರ ಆ ಕೆಟಗರಿಯಲ್ಲಿ ಏನೇ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ RD ನಂಬರ್ ಹಾಕಿ, ಆಮೇಲೆ ನಿಮ್ಮ ಕೆಟಗರಿ ಹಾಕಿ, ಆಮೇಲೆ ಕ್ಯಾಸ್ಟ್ ಫ್ರಮ್ ದ RD ಸರ್ವಿಸಸ್ ಇದೆಲ್ಲ ಆಟೋಮೆಟಿಕ್ಕಾಗಿ ಫ್ರೆಚ್ ಆಗುತ್ತೆ. ನಿಮ್ಮ ರಿಲಿಜಿಯಸ್ ಕೂಡ ಇಲ್ಲಿ ಕೇಳ್ತಾರೆ. ಸೊ ರಿಲಿಜಿಯಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕಲ್ಯಾಣ ಕರ್ನಾಟಕ ಮೀಸಲಾತಿ ನಿಮ್ಮ ಹತ್ರ ಇದ್ದರೆ 371Jನ ಇಲ್ಲಿ ಕೊಡಬೇಕಾಗ್ತದೆ. ಎಸ್ ಅಂತ ಕೊಟ್ಟರೆ 371J ಕೊಡಬೇಕು, ನೋ ಅಂತ ಕೊಟ್ಟರೆ ಏನೂ ಕೊಡೋ ಅವಶ್ಯಕತೆ ಇಲ್ಲ. ಹಾಗೆ ಗ್ರಾಮೀಣ ಅಧ್ಯಯನ ಮೀಸಲಾತಿ ರೂರಲ್ ಸರ್ಟಿಫಿಕೇಟ್ ಕೂಡ ಕೇಳುತ್ತೆ. ರೂರಲ್ ಸ್ಟಡಿ ಕೋಟಾ ರಿಸರ್ವೇಷನ್ಗೆ ಇಲ್ಲಿ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಯಾವ ಜಿಲ್ಲೆಯಿಂದ ನೀವು ಅರ್ಜಿಯನ್ನು ಹಾಕ್ತಾ ಇದ್ದೀರಾ ಆ ಒಂದು ಜಿಲ್ಲೆನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವ ಜಿಲ್ಲೆಯಿಂದ ಹಾಕ್ತಾ ಇದ್ದೀರಾ ಹುದ್ದೆಗಳ ವರ್ಗೀಕರಣವನ್ನು ಟೆಲಿಗ್ರಾಮ್ ಲಿಂಕಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಕಳಿಸಿದ್ದೀನಿ. ಹುದ್ದೆಗಳ ವರ್ಗೀಕರಣ ಯಾವ್ಯಾವ ಜಿಲ್ಲೆಯಿಂದ ಎಷ್ಟು ಹುದ್ದೆಗಳಿದಾವೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ನೋಡಿಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಆ ಬೇಸ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಇದನ್ನೆಲ್ಲ ಆದಮೇಲೆ ಇಲ್ಲಿ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಕ್ಲೇಮ್ ಆ್ಯಂಡ್ ಎಕ್ಸಾಮ್ಷನ್ ಆಪ್ಷನ್ಗೆ ಎಂಟರ್ ಆಗ್ತೀರಾ. ಸೊ ಇಲ್ಲಿ ಡೂ ಯು ಕ್ಲೇಮ್ ರಿಸರ್ವೇಷನ್ ಅಂಡರ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ ಪರ್ಸನ್ನು, ಆಮೇಲೆ ಹ್ಯಾವ್ ಯು ಬೀನ್ ಡಿವಾರ್ಡ್ ಫ್ರಮ್ KEA KPSC, ಹ್ಯಾವ್ ಯು ಬೀನ್ ಕನ್ವಿಕ್ಟೆಡ್ ಆಫ್ ಎನಿ ಕ್ರಿಮಿನಲ್ ಕೇಸು. ಸೊ ಇದನ್ನೆಲ್ಲ ನೋಡಿಕೊಂಡು ಆ್ಯಸ್ ಪರ್ ಅಕಾರ್ಡಿಂಗ್ ಟು ಯು ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಡು ಯು ಹ್ಯಾವ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಫ್ರಮ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಂತ ಏನಾದರೂ ಕೇಳ್ತಿದ್ದಾರೆ. ಸೊ ಅದು ಇದ್ರೂ ಕೂಡ ಇಲ್ಲಿ ನೀವು ಹಾಕ್ಬೋದು. ಓಕೆ, ಸೊ ನಿಮ್ಮ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹಾಕಿ. ಸೊ ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಕೇಳ್ತಾ ಇದೆ. ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಇದ್ದರೆ ಇಲ್ಲಿ ನೀವು ಹಾಕ್ಬೋದು. ಸೊ ಯಾವುದರಲ್ಲಿ ನೀವು ಬರ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದೇ ರೀತಿ ಡಿಫ್ರೆಂಟ್ ವೆಲ್ತ್ ರಿಸರ್ವೇಷನ್, ಸೊ ವಿಭಿನ್ನ ಶಕ್ತಿಯುಳ್ಳವರು ಮೀಸಲು ಅವ್ರಿಗೇನಾದರೂ ನಿಮ್ಮ ಹತ್ರ ಆ ಒಂದು ಸರ್ಟಿಫಿಕೇಟ್ ಅಥವಾ ನೀವು ಆ ಒಂದು ಕೆಟಗರಿಯಲ್ಲಿ ಬಂದರೂ ಕೂಡ ಇಲ್ಲಿ ಎಸ್ ಇದ್ದರೆ ಎಸ್, ನೋ ಇದ್ರೆ ನೀವು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಡೀಟೇಲ್ಸ್ ಅಂತ ಕೊಡಬೇಕು. ಸೇವ್ ಡೀಟೇಲ್ಸ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಇಲ್ಲಿ ಕೇಳುತ್ತೆ. ಸೊ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಏನೇನಿದೆ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಏನು ಕೇಳಿದ್ದಾರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆ ಪ್ರಕಾರನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಲ್ಯಾಂಡ್ ಸರ್ವೇರಿಗೆ ಏನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ, ಡಿಗ್ರಿ ಆಗಿರಬೇಕು, ಇಂಜಿನಿಯರಿಂಗ್ ಆಗಿರಬೇಕು ಅಥವಾ ಡಿಪ್ಲೊಮಾ ಆಗಿರಬೇಕು. ಆ ಬೇಸ್ ಮೇಲೆ ನೀವು ಕ್ವಾಲಿಫಿಕೇಷನ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ಇದ್ರೂ ಕೂಡ ಇನ್ನೊಂದು ಆ್ಯಡ್ ಕ್ವಾಲಿಫಿಕೇಷನ್ ಅಂತ ಕೊಟ್ಟರೆ ಇನ್ನೊಂದು ಕ್ವಾಲಿಫಿಕೇಷನ್ ಇಲ್ಲಿ ಕೆಳಗಡೆ ಸೇವ್ ಆಗುತ್ತೆ. ಓಕೆ, ಸೊ ಆ ಬೇಸ್ ಮೇಲೆ ನೀವು ಕ್ವಾಲಿಫಿಕೇಷನನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಸೇವ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಂತರ ಏನಾಗುತ್ತೆ, ಸೊ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ನೀವೇನಾದರೂ ಕೆಲಸದ ಡೀಟೇಲ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಕೆಲಸ ಮಾಡಿದ್ದಲ್ಲಿ ಅದನ್ನು ಕೂಡ ನೀವು ಎಂಟರ್ ಮಾಡ್ಬೋದು. ಸೊ ಪ್ರತಿಯೊಂದು ನಿಮ್ಮ ಆರ್ಗನೈಸೇಷನ್ ನೇಮು, ರೋಲು, ಆಮೇಲೆ ಡೆಸಿಗ್ನೇಷನ್, ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಅಂತ ಕೊಟ್ಬಿಟ್ಟು ಆ್ಯಡ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟರೆ ಅದು ಎಕ್ಸ್ಪೀರಿಯನ್ಸ್ಗೆ ಆ್ಯಡ್ ಆಗುತ್ತೆ. ಇದನ್ನೆಲ್ಲ ಸೇವ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಎಂಟರ್ ಆಗ್ತೀರಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಿದೆ, ಸೊ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಇದೆ. ಓಕೆ, ಇಲ್ಲಿ ಕೇರ್ಫುಲ್ಲಾಗಿ ಅಪ್ಲೋಡ್ ಮಾಡಿ. ಸೊ 50 KB ಅಥವಾ ಸೈಜ್ ಲೆಸ್ ದೆನ್ 1 MB
ಒಳಗಿರಬೇಕು. ಸೊ ಇಲ್ಲಿ ಕೇರ್ಫುಲ್ಲಾಗಿ ನೋಡಿ, ಫೋಟೋ ಜಾಗದಲ್ಲಿ ಫೋಟೋನೇ ಅಪ್ಲೋಡ್ ಮಾಡಿ, ಸಿಗ್ನೇಚರ್ ಜಾಗದಲ್ಲಿ ಸಿಗ್ನೇಚರೇ ಅಪ್ಲೋಡ್ ಮಾಡಿ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಇಲ್ಲಿ ನೀವು ಫೈಲ್ ಚೂಸ್ ಮಾಡಿದ್ಮೇಲೆ ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಪ್ರಿವ್ಯೂ ಅಂತ ಚೆಕ್ ಮಾಡ್ಬೋದು, ಅಪ್ಲೋಡ್ ಸರಿಯಾಗಿ ಆಗಿದೆಯಿಲ್ಲ ಅಂತ ಬಿಟ್ಟು. ಸೊ ಇದನ್ನೆಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಸೊ ನೀವು ಅಪ್ಲಿಕೇಶನಲ್ಲಿ ಪ್ರಿವ್ಯೂ ಕೂಡ ನೋಡ್ಬೋದು. ಅಪ್ಲಿಕೇಶನ್ ಏನಂತ ಯಾವ ರೀತಿ ಫಿಲಪ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಿ, ಇದನ್ನು ಸೇವ್ ಅಂತ ಮಾಡಿಬಿಟ್ಟು ಕ್ಲಿಕ್ ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಇಲ್ಲಿ ಫೈನಲ್ ಸಬ್ಮಿಟಿಗೆ ನೀವು ಬರ್ತೀರಾ. ಓಕೆ, ಸೊ ನೀವು ಏನೇನು ಅಪ್ಲಿಕೇಶನನ್ನು ಫಿಲಪ್ ಮಾಡಿದ್ದೀರಾ ಡೀಟೇಲ್ಸ್ ಪ್ರತಿಯೊಂದನ್ನು ಒಂದು ಪ್ರಿಂಟ್ ಡ್ರಾಫ್ಟ್ ತಗೊಳ್ಳಿ, ಅಪ್ಲಿಕೇಶನ್ ಡ್ರಾಫ್ಟ್ ತೊಗೊಂಡು ಅಲ್ಲಿ ಚೆಕ್ ಮಾಡಿ ನೀವು ಫಿಲಪ್ ಮಾಡಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ, ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತು, ನೇಮು, ಸ್ಪೆಲ್ಲಿಂಗು ಪ್ರತಿಯೊಂದನ್ನು ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ಸೊ ಇಲ್ಲೆಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಚೆಕ್ ಮಾಡಿಬಿಡಿ. ಇಲ್ಲಾಂದರೆ ಏನಾದರೂ ಎಡಿಟ್ ಮಾಡೋದಿದ್ರೆ ಪ್ರೀವಿಯಸ್ ಅಂತ ಹೇಳ್ಬಿಟ್ಟು ಎಡಿಟ್ ಮಾಡ್ಬೋದು. ಸೊ ಇಲ್ಲಿ ಫೈನಲ್ ಸಬ್ಮಿಟ್ನ ಕ್ಲಿಕ್ ಮಾಡಿ. ಫೈನಲ್ ಸಬ್ಮಿಟ್ನ ಎಲ್ಲ ಅಪ್ಲಿಕೇಶನ್ ಕರೆಕ್ಟ್ ಇದ್ದರೆ ಫೈನಲ್ ಸಬ್ಮಿಟ್ನ ಕ್ಲಿಕ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ನಿಮ್ಮ ಡೀಟೇಲ್ಸ್ ಬರುತ್ತೆ. ಸೊ ನೀವು ಏನೇನು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಪೋಸ್ಟ್ ಆಯ್ಕೆ ಮತ್ತು ಪಾವತಿ ಏನಿದೆ, ಪೋಸ್ಟ್ ಸೆಲೆಕ್ಷನ್ ಬರುತ್ತೆ. ಸೊ ಇದು ಲ್ಯಾಂಡ್ ಸರ್ವೇಯರ್ ಮತ್ತು VAO ಎರಡೂ ಒಂದೇ ಇದಾಗಿರೋದ್ರಿಂದ ಸೊ ನೀವು ಇಲ್ಲಿ ಲ್ಯಾಂಡ್ ಸರ್ವೇಯರಿಗೆ ಅರ್ಜಿನ ಸಲ್ಲಿಸ್ತಿರೋದ್ರಿಂದ ಲ್ಯಾಂಡ್ ಸರ್ವೇಯರ್ಗೆ ಪೋಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಲ್ಯಾಂಡ್ ಸರ್ವೇಯರ್ ಪೋಸ್ಟ್ ಸೆಲೆಕ್ಟ್ ಮಾಡಿದ್ಮೇಲೆ ಸೊ ಇಲ್ಲಿ ನೀವು ಪೋಸ್ಟ್ ಸೆಲೆಕ್ಷನ್ ಮತ್ತು ಪೇಮೆಂಟ್ ಆಪ್ಷನ್ ಬರುತ್ತೆ. ಪೋಸ್ಟ್ ಸೆಲೆಕ್ಷನ್ ಮತ್ತು ಪೇಮೆಂಟ್ ಆಪ್ಷನಲ್ಲಿ ನೀವು ಯಾವ ಪೋಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಯಾವ ಪೋಸ್ಟಿಗೆ ನೀವು ಕ್ಲಿಕ್ ಮಾಡಿದ್ದೀರಾ, ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಪೇ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಒಂದು ಕ್ಯಾಟಗರಿ ಬೇಸ್ ಮೇಲೆ ನಿಮಗೆ ಎಷ್ಟು ಪೇಮೆಂಟ್ ಇದೆ ಆ ಪೇಮೆಂಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಪ್ರೊಸೀಡ್ ಟು ಪೇ ಅಂತ ಮಾಡಿಬಿಟ್ಟು ನೀವು ಪೇಮೆಂಟ್ನ ಕಂಪ್ಲೀಟ್ ಮಾಡಿ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಳ್ಳಿ. ಸೊ ಈ ರೀತಿ ಒಂದು ಪ್ರೋಸೆಸ್ ಇರುತ್ತೆ. ಇದರಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ, ಖಂಡಿತವಾಗಿ ಕಮೆಂಟಲ್ಲಿ ತಿಳಿಸ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಅಪ್ಲಿಕೇಶನ್ಸ್ನ ವರ್ಗೀಕರಣ ನೋಡಿಬಿಟ್ಟು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ. ಬಿಕಾಸ್ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಹುದ್ದೆಗಳಿದ್ದಾವೆ. ಓಕೆ, ಸೊ ಆ ಬೇಸ್ ಮೇಲೆ ಮತ್ತು ಕ್ಯಾಟಗರಿ ಬೇಸ್ ಮೇಲೆ ಪೇಮೆಂಟ್ ಮಾಡಿ. ಸೊ ಏನೇ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಆಗಿರುತ್ತೆ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು. ಅದೇ ರೀತಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.